ಸೆಳವ ಸುಳಿಯೊಳಗೆ 3ನೇ ಅಧ್ಯಾಯ. ಕತೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿದ್ರೆ ಕಥೆ ಅಪ್ಲೋಡ್ ಆಗ್ತಿದ್ದ ಹಾಗೇನೆ ಮೊದಲು ನೋಟಿಫಿಕೇಶನ್ ಬರೋದು ನಿಮಗೇನೆ. ಈಗ ಕತೆಗೆ ಹೋಗೋಣವಾ? ಅನಾಯ ತನ್ನ ಪಕ್ಕದ ರೋಗಿಯನ್ನು ಮಾತನಾಡಿಸಿದಾಗ ಅವಳು ಅನಾಯಾಳತ್ತ ನೋಡಿ ಬಾರದ ನಗೆ ನಕ್ಕು, ನೀನು ಸಹ ನನ್ನಂತೆ ಕೈ ಕೊಯ್ದುಕೊಂಡು ಇಲ್ಲಿಗೆ ಬಂದು ಸೇರಿದ್ದಾ ಎಂದು ಕೇಳಿದಳು. ಅವಳ ಪ್ರಶ್ನೆಗೆ ಅನಾಯ ತಲೆ ತಗ್ಗಿಸಿ ಹೌದೆಂದಳು. ನಿನ್ನ ಹೆಸರು ಎಂದವಳಿಗೆ ಅನಾಯ. ನಿನ್ನ ಹೆಸರು ಎಂದು ಮರು ಪ್ರಶ್ನಿಸಿದಳು. ಉಷಾ. ನೀನ್ಯಾಕೆ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದು? ಅದು ನನಗೆ ನನ್ನ ಹೆತ್ತವಳ ಮೇಲೆ ಅಸಹ್ಯ ಆಗಿದೆ, ಅದಕ್ಕೆ ಎಂದ ಅನಾಯ ನಡೆದ ವಿಚಾರ ತಿಳಿಸಿದಳು. ಅಷ್ಟಕ್ಕೆ ನೀನು ಹೀಗೆ ಮಾಡೋದಾ? ಅನಾಯ, ನಿನಗೆ ನಿನ್ನ ತಾಯಿ ನಿನ್ನನ್ನು ಹೇಗೆ ನೋಡ್ಕೋತಾರೆ ಅಂತ ಒಮ್ಮೆ ಆದರೂ ನೆನಪಾಗ್ಲಿಲ್ವಾ? ಆಗಷ್ಟೇ ಇಲ್ಲಿಂದ ಹೋದ್ರಲ್ಲ, ಅವರೇ ತಾನೇ ನಿನ್ನಮ್ಮ. ಇನ್ಮೇಲೆ ನಾನು ಅವಳ ಜೊತೆ ಇರಲ್ಲ, ನಾನು ಅನಾಥಾಶ್ರಮಕ್ಕೆ ಹೋಗ್ತೀನಿ. ಇಂಥವಳ ಜೊತೆ ಬದುಕೋ ಕರ್ಮ ನನಗೆ ಯಾಕೆ? ಅನಾಯ, ನಿನಗೆ ನಿನ್ನ ತಾಯಿ ನಿನ್ನ ಮೇಲಿಟ್ಟಿರೋ ಪ್ರೀತಿ ಅಂತಃಕರಣ ಕಣ್ಣಿಗೆ ಕಾಣಿಸ್ತಿಲ್ಲ, ಅದಕ್ಕೆ ಹೀಗಾಡ್ತಿದ್ಯಾ. ಅಮ್ಮ ಹೇಗಿದ್ರು ಅದು ಮುಖ್ಯವಾ? ಈಗ ಹೇಗಿದ್ದಾರೆ ಅದು ಮುಖ್ಯವಾಗಿರಬೇಕು. ಯಾರೋ ಏನೋ ಹೇಳಿದ್ರು ಅಂತ ಹೆತ್ತವಳ ಮೇಲೆ ಹೀಗೆ ಅಸಹ್ಯ ಪಡೋದಾ? ಆ ದಾರಿ ಹೋಕರು ನಿನ್ನ ಪ್ರಾಣ ಉಳಿಸಿದ್ರಾ? ನಿನಗಾಗಿ ಕಷ್ಟಪಟ್ಟು ದುಡಿದು ನಿನಗೆ ಬೇಕಾದ್ದು ತಂದ್ರಾ? ನಿನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡು ಬೆಳೆಸಿದ ತಾಯಿಯ ಮೇಲೆ ಅಸಹ್ಯ ಪಡುವಾಗ ಆ ಜನ ಏನಾದರೂ ನಿನ್ನ ಉಪಯೋಗಕ್ಕೆ ಬಂದ್ರ? ನಿನ್ನನ್ನು ಹೆತ್ತು ದೂರ ಮಾಡದೆ ನಿನಗೋಸ್ಕರ ಎಷ್ಟೋ ತ್ಯಾಗ ಮಾಡಿ ನಿನ್ನ ಇಷ್ಟರ ಮಟ್ಟಕ್ಕೆ ತಂದ್ರಲ್ಲ, ಅವರು ನಿಜವಾದ ದೇವತೆ, ಗೊತ್ತಾ ನಿನಗೆ? ಉಷಾ, ಸ್ಟಾಪ್ ಇಟ್. ಐ ಡೋಂಟ್ ಲೈಕ್ ಹರ್. ಅವಳು ನಡತೆಗೆಟ್ಟವಳು. ಅಂಥವಳನ್ನು ನನ್ನ ತಾಯಿ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಮನಸ್ಸಿಲ್ಲ. ನನ್ನ ವಿಚಾರ ಬಿಡು. ನೀನು ಯಾಕೆ ಕೈ ಕುಯ್ದುಕೊಂಡು ಆಸ್ಪತ್ರೆಗೆ ಬಂದೆ? ನನ್ಗೋಳು ಕೇಳೋರು ಯಾರೋ ಸಿಕ್ಕರಲ್ಲ. ನನ್ನದು ಒಂದು ಜೀವನ, ನೋಡೋದಕ್ಕೆ ಎಲ್ಲ ಐಷಾರಾಮಿ ಇರೋ, ಸುಖ ಇರೋ ಶ್ರೀಮಂತ ಜೀವನ. ಆದರೆ ಮುಖ್ಯವಾಗಿ ಬೇಕಾದ ಪ್ರೀತಿ ವಾತ್ಸಲ್ಯ ಇಲ್ಲ. ಅದೇಕಾಗಿ ನನ್ನ ಹೆತ್ತರೋ ನಾ ಕಾಣೆ. ತಾನು ಗಂಡಸು ನಾನು ಹೆಂಗಸು ಹೆರಬಲ್ಲೆ ಅಂತ ತೋರಿಸಲು ಅನಿಸುತ್ತೆ. ನನ್ನ ತಂದೆ ತಾಯಿ ಅನಿಸ್ಕೊಂಡವರು ನನ್ನ ಹೆತ್ತದ್ದು. ಇಲ್ಲಿಯವರೆಗೂ ನನ್ನನ್ನು ಸರಿಯಾಗಿ ಮಾತೂ ಆಡಿಸಿಲ್ಲ. ನಾನು ಬೆಳೆದದ್ದು ಎಲ್ಲ ಆಯಾ ಕೈಯಲ್ಲಿ. ಅದೇನು ಪ್ರತಿಷ್ಠೆಯೋ ನಾ ಕಾಣೆ. ಒಮ್ಮೆಯೂ ನನ್ನ ಬಳಿ ಬಂದು ಹೇಗಿದ್ದೀಯಾ ಮಗಳೇ ಎಂದು ಕೇಳದ ಅಪ್ಪ. ಊಟ ಆಯ್ತಾ, ತಿಂಡಿ ತಿಂದ್ಯಾ ಅಂತ ಒಮ್ಮೆಯೂ ಕೇಳದ ಅಮ್ಮ. ಮನೆಯಲ್ಲಿರುವ ಶೋ ವಸ್ತುಗಳಂತೆ ಇತರರಿಗೆ ತೋರಿಸುವ ಮಗಳೆಂಬ ಜೀವದ ಗೊಂಬೆಯಷ್ಟೇ ನಾನು. ಹೆತ್ತವರ ಹಿಡಿ ಪ್ರೀತಿಗಾಗಿ ಹಂಬಲಿಸಿದೆ. ಎಷ್ಟೇ ಗಮನ ಸೆಳೆಯಲು ಪ್ರಯತ್ನ ಪಟ್ಟರೂ ನಾನೇ ಸೋತೆ ಹೊರತು ಅವರು ಸೋಲಲಿಲ್ಲ. ಕೊನೆಗೆ ಕೈದುಕೊಂಡರೆ ಹೇಗೆ? ಆಗಲಾದರೂ ನನ್ನ ಮೇಲೆ ಗಮನ ಹೋಗುವುದಾ ನೋಡೋಣ ಎಂದುಕೊಂಡು ಹೀಗೆ ಮಾಡಿದೆ. ಆದರೆ ಪರಿಣಾಮ ಮಾತ್ರ 0. ನನ್ನ ಮತ್ತು ನನ್ನ ಆಯಾನೇ ಬದುಕಿಸಿದ್ದು, ಅದು ತನಗೆ ಕೆಲಸ ವಹಿಸಿದವರ ಮೇಲಿನ ಭಯಕ್ಕೆ ಮಾತ್ರ. ಅನಾಯ, ಬದುಕಲು ಮನುಷ್ಯನಿಗೆ ಮುಖ್ಯವಾಗಿ ತಾಯಿ ತಂದೆಯ ಆಸರೆ ಬಹುಮುಖ್ಯ. ತಂದೆ ಇಲ್ಲವಾದರೆ ತಾಯಿ ಆಸರೆ ಬೇಕೇ ಬೇಕು. ಯಾರಿಲ್ಲದ ಬದುಕು ಎಷ್ಟು ಕಷ್ಟ ಅಂತ ನಿನಗೆ ಗೊತ್ತಿಲ್ಲ. ನಾನು ನೋಡು, ಎಲ್ಲರಿದ್ದು ಅನಾಥಳಾಗಿ ಬದುಕ್ತಿದ್ದೀನಿ. ಹೀಗಾಯ್ತಲ್ಲ ಮಗಳಿಗೆ ಅಂತ ಒಮ್ಮೆ ವಿಚಾರಿಸ್ಕೊಂಡು ನೋಡಿ ಹೋಗದೆ ಹೆತ್ತವರು ಇದ್ರೆಷ್ಟು ಬಿಟ್ರೆಷ್ಟು. ನಿನಗೆ ತಾಯಿ ಇದ್ದಾರೆ, ಅವರು ಎಷ್ಟು ಪ್ರೀತಿ ಮಾಡ್ತಾರೆ ನಿನ್ನ. ಅಂಥ ತಾಯಿಯ ಪ್ರೀತಿಗೆ ನಾನೆಷ್ಟು ಹಂಬಲಿಸ್ತಿದ್ದೀನಿ ಗೊತ್ತಾ? ಉಷಾ, ಬಟ್ ಶೀ ಈಸ್ ನಾಟ್ ಗುಡ್. ನನ್ನ ಜನ್ಮಕ್ಕೆ ಕಾರಣನಾದವ ಯಾರೆಂದೇ ಅವಳಿಗೆ ಗೊತ್ತಿಲ್ಲ. ಇಂಥವಳನ್ನು ತಾಯಿ ಎಂದು ಹೇಗೆ ಗೌರವಿಸೋದು? ಇದು ಬಹಳ ಅಸಹ್ಯ ಆಗ್ತಿದೆ ನನಗೆ. ಅನಾಯ, ತಾಯಿ ಅನ್ನೋಳು ಸತ್ಯ, ತಂದೆ ಒಂದು ನಂಬಿಕೆ ಅಷ್ಟೇ. ತಾಯಿ ಯಾರನ್ನು ಅಪ್ಪ ಎಂದು ತೋರಿಸುತ್ತಾಳೋ ನಾವು ಅವರನ್ನೇ ಅಪ್ಪ ಎನ್ನುತ್ತೇವೆ. ಒಂದು ವೇಳೆ ತಾಯಿ ನಿನ್ನ ತಂದೆ ಇವರೇ ಎಂದು ತೋರಿಸಲು ವಿಫಲಳಾದಾಗ ಅವಳ ಮೇಲೆ ಕೆಸರು ಎರಚುವ ಜನರೇ ಜಾಸ್ತಿ. ಆದರೆ ಹಾಗೆ ಆಗಲು ಕಾರಣವೇನೆಂದು ತಿಳಿಯಲು ಯಾರೂ ಉತ್ಸಾಹ ತೋರಿ ಮುಂದೆ ಬಂದು ಆಧಾರವಾಗಲಾರರು. ಬರೀ ಪತಿತೆ, ನಡತೆಗೆಟ್ಟವಳು ಎಂಬ ಹಣೆಪಟ್ಟಿ ಕಟ್ಟುತ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಪಾಪ
ಅವರ ನಿಜವಾದ ಕಷ್ಟ ಏನಿದೆಯೋ ಯಾರಿಗೆ ಗೊತ್ತು. ಸಮಾಜದ ಕುಹಕ ಮಾತಿಗೆ ಹೆದರದೆ ಧೈರ್ಯವಾಗಿ ನಿನ್ನ ಹೊತ್ತು ಹೆತ್ತು ಒಂದಿನವೂ ಬೇಸರ, ಕೋಪ, ಹತಾಶೆ ತೋರದೆ ನಿನಗಾಗಿ ಪ್ರತಿ ಕ್ಷಣ ಪ್ರತಿ ದಿನ ಪರಿತಪಿಸುವ ತಾಯಿಯನ್ನು ನೀನು ಹೀಗೆ ದೂಷಿಸುವುದು ಸರಿಯಲ್ಲ. ನಮಗೆ ಅಪ್ಪನಿಗಿಂತ ಅಮ್ಮ ಮುಖ್ಯ. ಅವಳು ಜನ್ಮಕ್ಕೆ ಈ ದೇಹ ಆಕಾರ ಪಡೆಯಲು ಕಾರಣವಾದವಳು. ಯೋಚಿಸು, ನಿಮ್ಮಮ್ಮ ಒಂದು ವೇಳೆ ನೀನು ಗರ್ಭದಲ್ಲಿರುವಾಗ ತೆಗೆಸಿ ಹಾಕಿ ತಮ್ಮ ಸುಖ ನೋಡಿಕೊಂಡು ಹೊರಟು ಹೋಗಿದ್ರೆ ಆಗೇನು ಮಾಡುತ್ತಿತ್ತು ಈ ಸಮಾಜ? ಎಂತಹ ಕ್ರೂರ ಇವಳು, ಕಣ್ಣು ಬಿಡದ ಹಸುಳೆಯನ್ನು ಕೊಂದಳು, ಕೊಲೆಗಾತಿ ಎಂದೇ ಹೇಳುತ್ತಿತ್ತು. ಸಮಾಜ ಹೇಗಿದ್ದರೂ ಆಡಿಕೊಳ್ಳುವಾಗ ನಾವದಕ್ಕೆ ಬೆಲೆ ಕೊಡಬಾರ್ದು ಅನಾಯ. ನಮ್ಮ ಕಣ್ಣಿಗೆ ಕಾಣುವ ಸತ್ಯ ಮಾತ್ರ ನಾವು ನಂಬಬೇಕು. ಅನಾಯ, ಅನ್ಯಾಯವಾಗಿ ನಿನ್ನ ಬದುಕನ್ನು ಹಾಳು ಮಾಡ್ಕೋಬೇಡ. ಉಷಾ, ಐ ಅಂಡರ್ಸ್ಟ್ಯಾಂಡ್, ಬಟ್ ಸ್ಟಿಲ್ ಐ ಆಮ್ ನಾಟ್ ಕನ್ವಿನ್ಸ್ಡ್ ವಿತ್ ಯು. ನೀನು ಹೇಳೋದು ಸರಿ ಇರಬಹುದು, ಆದರೆ ಹೀಗೆ ಸಮಾಜದಿಂದ ವಿಮುಖರಾಗಿ ನಮ್ಮ ಪಾಡಿಗೆ ನಾವು ಬದುಕಲು ಆಗಲ್ಲ. ಓಕೆ ಫೈನ್, ಟೆಲ್ ಮಿ ಒನ್ ಥಿಂಗ್, ಹೌ ಓಲ್ಡ್ ಆರ್ ಯು? ನನಗೆ 15 ವರ್ಷ. ಯಾಕೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟೊಂದು ಮಾತಾಡೋದು, ಅರ್ಥ ಮಾಡ್ಕೊಳ್ಳೋದು ಕಲಿಸಿದ್ದು ಯಾರು ನಿನಗೆ? ಈ ಸಮಾಜನ ಅಥವಾ ನಿನ್ನ ಹೆತ್ತವಳ? ನಿನ್ನ ಹೆತ್ತವಳೆ, ನೋ ಡೌಟ್ ಅಬೌಟ್ ಇಟ್. ಅವಳು ಕಲಿಸಿದ್ಲು ಅಂತಾನೆ ನಿನಗೆ ಇಷ್ಟೊಂದು ಅರ್ಥ ಆಗ್ತಿರೋದು. ಇಲ್ಲ ಅಂದರೆ ನಿನಗೆಲ್ಲಿಂದ ಇದು ಅರ್ಥ ಆಗ್ತಿತ್ತು? ಉಷಾ, ನೀನು ಮುಂದೆ ಏನು ಮಾಡ್ತೀಯಾ? ನಾನು ಈಗಾಗಲೇ ಒಂದು ಕೆಲಸಕ್ಕೆ ಸೇರೋ ಯೋಚನೆ ಮಾಡ್ತಿದ್ದೀನಿ. ಇದ್ರೂ ಒಂದೇ ಇಲ್ಲದೆ ಇದ್ರೂ ಒಂದೇ ಅನ್ನೋ ಮನೆಯಲ್ಲಿ ನಾನಿರ್ಲಾರೆ. ಎಲ್ಲೋ PG ನೋಡಿಕೊಂಡು ಹೊರಟು ಹೋಗ್ತೀನಿ. ಅದು ಸರಿ, ನೀನು ಎಂದು ಪ್ರಶ್ನಿಸಿದ ಉಷಾಳ ಮಾತಿಗೆ ಅನಾಯ ಮೌನವಾದಳು. ಅನಾಯ, ಸೇ ಸಮಥಿಂಗ್. ಎಲ್ಲಿ ಹೋಗೋ ನಿರ್ಧಾರ ಮಾಡಿದ್ದೀಯಾ? ನನಗೆ ಈ ಬದುಕು ಬೇಡ. ಅನಾಥಾಶ್ರಮಕ್ಕೆ ಹೋಗ್ತೀನಿ. ಐಡೆಂಟಿಟಿ ಬೇಡ, ಮರ್ಯಾದೆಯ ಬದುಕು ಮುಖ್ಯ. ಯಾರ ಮಗಳು ಎಂದು ಗುರುತಿಸದೇ ಹೋದರೂ ಮಾನವಾಗಿ ಬದುಕುತ್ತಿದ್ದಾಳೆ ಎಂದು ಸಮಾಜ ಗುರುತಿಸಿದರೆ ಸಾಕು. ಮಾನ, ಮರ್ಯಾದೆ, ಮೈ ಫುಟ್. ನನಗೇನಾದರೂ ಇಂಥ ತಾಯಿ ಇದ್ದಿದ್ರೆ, ಛೆ, ಐ ಆಮ್ ನಾಟ್ ದಟ್ ಲಕ್ಕಿ ಎಂದು ಉಷಾ ಹಾಸಿಗೆಗೆ ಒರಗಿ ನಿದ್ದೆ ಹೋದಳು. ಉಷಾಳ ಮುಂದಿದ್ದ ಆಯ್ಕೆ ನಿಚ್ಚಳವಾಗಿ ಗೋಚರಿಸಿದಾಗ ಇನ್ನು ಸಾಯುವುದರಲ್ಲಿ ಅರ್ಥವಿಲ್ಲ ಎಂದು ಅರಿತಿದ್ದಳು. ಚೆನ್ನಾಗಿ ಬಾಳಿ ಬದುಕಿ ತನ್ನ ಬದುಕಿಗೊಂದು ತಾನೇ ಅರ್ಥ ಕಂಡುಕೊಳ್ಳಬೇಕು ಎಂದು ನಿರ್ದಿಷ್ಟ ದಾರಿಯ ಕುರಿತು ಯೋಚಿಸದೆ ಬಂದಂತೆ ಸಾಗಬೇಕು ಎಂದುಕೊಂಡಳು. ಅನಾಯಳ ಮನಸ್ಸಿನ ಮೇಲೆ ಉಷಾಳ ಮಾತಿನ ಪ್ರಭಾವ ಸಾಕಷ್ಟು ಆಗಿದ್ದರೂ ಅವಳ ಮೊಂಡತನ ಅದನ್ನು ಒಪ್ಪಿಕೊಳ್ಳಲು ಸಿದ್ಧವಿರಲಿಲ್ಲ. ತಾಯಿಯಿಂದ ದೂರ ಹೋಗಲೇಬೇಕು ಎಂದು ನಿರ್ಧರಿಸಿದ್ದಳು. 1-2 ದಿನಗಳ ನಂತರ ಉಷಾ ಡಿಸ್ಚಾರ್ಜ್ ಆಗಿ ತನ್ನ ದಾರಿ ನೋಡಿಕೊಂಡು ಹೊರಟು ಹೋದಳು. ಹೋಗುವಾಗ ಮತ್ತೊಮ್ಮೆ ಅನಾಯಾಳಿಗೆ ಸಾಕಷ್ಟು ಬುದ್ಧಿ ಹೇಳಿ ತನ್ನ ನಿರ್ಧಾರ ಬದಲಿಸುವಂತೆ ತಿಳಿಸಿದಳು. ಅನಾಯ ಸುಮ್ಮನೆ ತಲೆ ಆಡಿಸಿದಳು. ಉಷಾಳ ನಂಬರ್ ಪಡೆದುಕೊಂಡು ಆಗಾಗ ಮಾತನಾಡುವ ಎಂದಾಗ ಉಷಾ ಸರಿ ಎಂದಳು. ಅನಾಯ ಮತ್ತು ಉಷಾಳ ಮಾತುಗಳನ್ನು ಕೇಳಿಸಿಕೊಂಡಿದ್ದ ರಾಶಿಕಾ ಈಗಲಾದರೂ ತನ್ನ ಮಗಳು ಬದಲಾಗಬಹುದು ಎಂದು ಆಸೆಪಟ್ಟರೆ ಅನಾಯಳ ಮೊಂಡಾಟ ಇನ್ನೂ ಹಾಗೇ ಇತ್ತು. ರಾಶಿಕಾ ಸಹ ಬಿಗುವಿನಿಂದಲೇ ಅನಾಯಳನ್ನು ಡಿಸ್ಚಾರ್ಜ್ ಮಾಡಿಸಿದ ನಂತರ, ಏನು ನಿರ್ಧಾರ? ನಿನಗೊಂದು ಅನಾಥಾಶ್ರಮನ ನೋಡಿರುವೆ, ಅಲ್ಲಿ ಹೋಗ್ತೀಯಾ ಅಥವಾ ನನ್ನ ಜೊತೆ ಮನೆಗೆ ಬರ್ತೀಯೋ ಎಂದು ಕೇಳಿದಳು. ನೋ, ನೆವರ್, ನಾನು ನಿನ್ನ ಜೊತೆ ಬರಲ್ಲ, ನಾನು ಅನಾಥಾಶ್ರಮಕ್ಕೆ ಹೋಗ್ತೀನಿ ಎನ್ನುತ್ತಾ ತನ್ನ ಬ್ಯಾಗ್ ಎತ್ತಿಕೊಂಡವಳ ಕೈಗೆ ಅಸಾಧ್ಯ ನೋವಾಗಿತ್ತು. ನೋವಿಗೆ ಅಮ್ಮ ಎಂದು ಕಿರ್ಚಿದ ಅನಾಯಳ ಬಳಿ ಓಡಿ ಬಂದ ರಾಶಿಕಾ ಅವಳ ಕೈಯಿಂದ ಬ್ಯಾಗ್ ತೆಗೆದುಕೊಂಡು, ನಡಿ, ನಿನ್ನ ಜಾಗಕ್ಕೆ ನಿನ್ನ ಬಿಟ್ಟು ಬರುವೆ ಎಂದು ನಿಷ್ಠುರವಾಗಿಯೇ ಆದರೆ ಮನದಲ್ಲಿ ನೊಂದು ನುಡಿದಳು ರಾಶಿಕಾ. ತಾಯಿಯ ಇಂತಹ ನಿಷ್ಠುರ ನಡವಳಿಕೆ ಎಂದು ನೋಡಿರದ ಅನಾಯ ಸ್ತಬ್ಧವಾಗಿದ್ದಳು. ತನ್ನನ್ನು ಕಾಡಿ ಬೇಡಿ ಸಂತೈಸಿ ಮನೆಗೆ ಕರೆದೊಯ್ಯುವಳು ಎಂದು ಎಣಿಸಿದ್ದ ಅನಾಯಾಳಿಗೆ ತಾಯಿಯ ನಡವಳಿಕೆಯಿಂದ ಬೇಸರವಾಗಿತ್ತು. ಅದಾಗಲೇ ಅನಾಯಾಳ ಮನದ ಮೇಲೆ ಉಷಾಳ ಮಾತಿನ ಪರಿಣಾಮ ಸಾಕಷ್ಟು ಆಗಿತ್ತಲ್ಲದೆ ಉಷಾ ಇನ್ನಷ್ಟು ಹಲವು ಪ್ರಕರಣ ತೋರಿಸಿ ಪ್ರಾಯೋಗಿಕವಾಗಿ ಮನದಟ್ಟು ಮಾಡಿಸಿದ್ದಳು. ಇಷ್ಟೆಲ್ಲ ಆದರೂ ಅನಾಯಾಳ ಒಣ ಪ್ರತಿಷ್ಠೆ ತಾಯಿಯನ್ನು ಇದ್ದಂತೆ ಒಪ್ಪಿಕೊಳ್ಳಲು ಸಿದ್ಧವಾಗಲು ಬಿಡಲಿಲ್ಲ. ರಾಶಿಕಾ ಸಹ ಮಗಳು ಬುದ್ಧಿ ಕಲಿಯಲಿ ಎಂದು ನಿರ್ಧರಿಸಿ ಅನಾಥ ಆಶ್ರಮಕ್ಕೆ ನಡೆದಳು. ಸ್ವಲ್ಪ ಸಮಯದ ಪ್ರಯಾಣ ಮುಗಿಯುತ್ತಿದ್ದಂತೆ ಅನಾಥಾಶ್ರಮ ಎದುರಾಗಿತ್ತು.
ರಾಶಿಕಾ ಅಲ್ಲಿಯ ಸಿಬ್ಬಂದಿಗೆ ಅನಾಯ ಆಸ್ಪತ್ರೆಯಲ್ಲಿ ಸಿಕ್ಕವಳೆಂದು, ಯಾರೂ ಇಲ್ಲದ ಅವಳನ್ನು ಇಲ್ಲಿಗೆ ಕರೆತಂದುದಾಗಿ ವಿವರಿಸಿ ಅವಳ ಭರ್ತಿ ಮಾಡಿಸಿ ಹೊರಡುವಾಗ ಅನಾಯ ಹೀಗೇಕೆ ಹೇಳಿದೆ ಎಂದು ಕೇಳಿದಾಗ ರಾಶಿಕಾ, ನೀನು ನನ್ನ ಮಗಳು ಅಂತ ಹೇಳಿದ್ರೆ ಅವರು ನಿನ್ನ ಸೇರಿಸಿಕೊಳ್ಳುತ್ತಿರಲಿಲ್ಲ. ಅದೂ ಅಲ್ಲದೆ ನಿನಗೆ ನಾನು ನಿನ್ನ ಹೆತ್ತವಳು ಅಂತ ಹೇಳಿಕೊಳ್ಳೋದು ಬೇಡವಾಗಿದೆ ಅಲ್ವಾ? ಮತ್ತ್ಯಾಕೆ ಎಲ್ಲ ಯೋಚನೆ ನಿನಗೆ? ಗೋ ಎಂಜಾಯ್ ಯುವರ್ ಫ್ರೀಡಮ್ ಆ್ಯಂಡ್ ಸೋ ಕಾಲ್ಡ್ ಸೊಸೈಟಿ ಎಂದು ನುಡಿದು ಅಲ್ಲಿಂದ ಹೊರ ನಡೆದಳು. ತಾಯಿಯ ಈ ನಡವಳಿಕೆ ಅನಾಯಾಳನ್ನು ಇನ್ನಷ್ಟು ಬೆರಗುಗೊಳಿಸಿತು. ಅವಳ ಎದುರಿಗೆ ಬಂದ ಆಶ್ರಮದ ವಾರ್ಡನ್ ಅನಾಯಾಳನ್ನು ಒಂದು ಥರ ನೋಡಿದಳು. ಅನಾಯಾಳ ಆಶ್ರಮದ ಬದುಕು ಹೇಗೆ ಕೊನೆಗೊಳ್ಳುವುದು? ರಾಶಿಕಾಳ ಜೀವನದಲ್ಲಿ ನಿಜಕ್ಕೂ ನಡೆದದ್ದು ಏನು? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ.